ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ 9ನೇ ತರಗತಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈಗಾಗಲೇ ದಿನಾಂಕ 8ನೇ ಫೆಬ್ರವರಿ 2025ರಂದು ಪ್ರವೇಶ ಪರೀಕ್ಷೆ ನಡೆದಿತ್ತು. ಅದೇ ರೀತಿಯಾಗಿ ಇಲ್ಲಿ ಸರ್ಕಾರ ಅಂದರೆ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಮಾರ್ಚ್ 25ರಂದು ಇಲ್ಲಿ ಪ್ರಾವಿಷನಲ್ ಲಿಸ್ಟನ್ನು ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಪ್ರಕಟಿಸಲಾಗಿತ್ತು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಇಲ್ಲಿ ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗಿತ್ತು. ಹಾಗೂ ಅವರಿಗೆ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅಡ್ಮಿಷನ್ ಮಾಡಲಿಕ್ಕೆ ಮತ್ತು ಎಲ್ಲ ದಾಖಲೆಗಳನ್ನು ಸಿದ್ಧತೆ ಮಾಡಲಿಕ್ಕೆ ಅಂತ ಹೇಳ್ತಾ ಇಲ್ಲಿ ಅದರೊಂದಿಗೆ ಇವತ್ತು ಅಂದರೆ ದಿನಾಂಕ 15ನೇ ಏಪ್ರಿಲ್ 2025ರಂದು ಇಲ್ಲಿ ಅಂತಿಮ ಕೀ ಉತ್ತರಗಳನ್ನು ಕೂಡ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುತ್ತಾರೆ. ತಾವು ಕೂಡ ಈ ಕೀ ಉತ್ತರಗಳನ್ನು ವೀಕ್ಷಿಸಬಹುದು. ಅದು ಯಾವ ರೀತಿ ಅಂದರೆ ತಾವು ತಮ್ಮ ಇಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದ್ದಿದ್ದೇ ಆದರೆ ತಾವು ಅಲ್ಲಿ ಗೂಗಲ್ನಲ್ಲಿ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ 2025 ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡಬೇಕು. ತದನಂತರ ಅಲ್ಲಿ ಹೋಮ್ ಅಂತ ಬರುತ್ತೆ, ಅದರ ಕೆಳಗಡೆ ಇಲ್ಲಿ ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇರುತ್ತದೆ. ಅಡ್ಮಿಷನ್ ನೋಟಿಫಿಕೇಷನ್ ಕೆಳಗಡೆ ನೀವು ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದ ಕೂಡಲೇ ಮೊದಲಿಗೆ ಕಾಲಮಲ್ಲಿ ಬರುತ್ತೆ, ಅಲ್ಲಿ ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇರುತ್ತೆ. 1ನೇ ನಂಬರ್ ಆದ ಕೂಡಲೇ 1ನೇ ನಂಬರ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಅದ್ರ ಕೆಳಗಡೆ ಏನಂದರೆ ಇಲ್ಲಿ ಕೀ ಆನ್ಸರ್ ಅಂತ ಇರುತ್ತೆ. ಆ ಕೀ ಆನ್ಸರನ್ನು ತಾವು ಸರ್ಚ್ ಮಾಡಬೇಕು. ಅಲ್ಲಿ ನೀವು ಚೆಕ್ ಮಾಡಿದಾಗ ಸ್ವಲ್ಪ ಗಮನಿಸ್ತಾ ಹೋಗಿ ಏನೇನು ಮಾಹಿತಿ ಇದೆ ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಕಟ್ ಆಫ್ ಮಾರ್ಕ್ಸ್ ಫಾರ್ ಕ್ಲಾಸ್ 9th LEST 2025 ಅಂತಿದೆ. ಅದ್ರ ಕೆಳಗಡೆ ಆನ್ಸರ್ ಕೀ ಫಾರ್ ಕ್ಲಾಸ್ 9th LEST ಹೆಲ್ಡ್ ಆನ್ 8/2/2025 ಅಂದರೆ 8ನೇ ಫೆಬ್ರವರಿ 2025 ಅಂತ ಇರುತ್ತೆ. ಇಲ್ಲಿ ಪಬ್ಲಿಷ್ ಡೇಟ್ 15/4/2025. ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಲಾಸ್ಟಿಗೆ ತಾವು ಆ ಡೌನ್ಲೋಡ್ ಕಾಲಮನ್ನು ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದ ಕೂಡಲೇ ಸಂಪೂರ್ಣ ಇಲ್ಲಿ ಎಲ್ಲ ಲಿಸ್ಟು ಓಪನ್ ಆಗುತ್ತದೆ. ಅಂದರೆ ಇಲ್ಲಿ ಎಷ್ಟು ಕೀ ಆನ್ಸರ್ಗಳು ಇದಾವಲ್ಲ ಟೋಟಲಿ ಇಲ್ಲಿ 9ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಕೀ ಉತ್ತರಗಳನ್ನು ತಾವು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಡೌನ್ಲೋಡ್ ಆದ ಕೂಡಲೇ ಸಂಪೂರ್ಣ ಮಾಹಿತಿ ತಮಗೆ ಗೊತ್ತಾಗ್ತಾ ಹೋಗುತ್ತದೆ. ಅಂದರೆ ಇಲ್ಲಿ ಕೊಟ್ಟಿದ್ದರ ಮೊದಲೇ ಹೆಡ್ಡಿಂಗಲ್ಲಿ JNV 9th 2025 ಕೀ ಎಕ್ಸಾಮ್ 8/2/2025 ಡೇಟ್ 7/3/2025 ಅಂತ ಇರುತ್ತೆ. ಇಲ್ಲಿ ಇವತ್ತು ಅವರು ಪಬ್ಲಿಷ್ ಮಾಡಿದ್ದು ಇವತ್ತಿನ ದಿನಾಂಕ ಆಗಿರುತ್ತದೆ. ಅಂದರೆ ಇಲ್ಲಿ ಒಟ್ಟು ಎಷ್ಟು ಸಿರೀಸ್ಗಳಿವೆ, ಎಲ್ಲ ಸಿರೀಸ್ಗಳಿಗೆ ಸಂಬಂಧಪಟ್ಟಂತಹ ಇಲ್ಲಿ ಪ್ರಶ್ನೆಗಳಿಗೆ ಕೀ ಆನ್ಸರ್ಗಳು ಯಾವ್ಯಾವ ಆಪ್ಷನ್ಸ್ ಸರಿ ಉತ್ತರ ಆಗುತ್ತೆ ಅಂತ ಇಲ್ಲಿ ಈ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರ್ತಾರೆ. ತಾವು ಕೂಡ ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ತಾವು ಅಲ್ಲಿ ಚೆಕ್ ಮಾಡಬಹುದು ಎಷ್ಟು ಸರಿ ಉತ್ತರಗಳು ತಮ್ಮ ಆಗಿದಾವಂತ. ಅದರೊಂದಿಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂದರೆ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದಂಥವರು ಇಲ್ಲಿ ಮೊದಲ ಸುತ್ತಿನ ಅಂದರೆ ಇಲ್ಲಿ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆ ಅದರಲ್ಲಿ ಆಯ್ಕೆಯಾದಂಥವರು ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂಥೇಳಿ ಅವ್ರಿಗೆ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿರ್ತಾರೆ. ತಾವು ಕೂಡ ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಅಲ್ಲಿ ಎಷ್ಟು ಸರಿ ಉತ್ತರ ಆಗಿದಾವೆ ಅಂತೇಳಿ ನೋಡ್ಕೋಬಹುದು. ಅದಕ್ಕೆ ಜೊತೆಗೆ ಇಲ್ಲಿ ಕೀ ಆನ್ಸರ್ಗಳನ್ನು ತಾವು ಪರಿಶೀಲಿಸ್ಕೊಡ್ಬೋದು, ಸರಿ ಉತ್ತರಗಳು ಎಷ್ಟು ಆಗಿದಾವೆ ಅಂಥೇಳಿ. ಇನ್ನು ಇವೆಲ್ಲ ಮಾಹಿತಿಯನ್ನು ನೋಡ್ತಾ ಹೋದಾಗ ನಿಮಗಿಲ್ಲಿ 2ನೇ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೂಡ ನಿಮಗೆ ಸ್ವಲ್ಪ ಗೊಂದಲ ಇರಬಹುದು. ಈ ಮೊದಲನೇ ಲಿಸ್ಟಲ್ಲಿರುವಂಥವರು ಅಡ್ಮಿಷನ್ ಆದ ಕೂಡಲೇ ಅಲ್ಲಿ ಏನಾದರೂ ಅವರು ಸಂಪೂರ್ಣ ದಾಖಲೆಗಳು ಮಿಸ್ ಅಂದರೆ ಇಲ್ಲಿ ತಪ್ಪು ಮಾಹಿತಿಗಳಾಗಿರ್ಬೋದು ಅಥವಾ ಕೆಲವೊಂದು ದಾಖಲೆಗಳನ್ನು ಸಲ್ಲಿಸದೇ ಇರ್ಬೋದು. ಅದರೊಂದಿಗೆ ಕೆಲವರು ಅಡ್ಮಿಷನ್ ಮಾಡದೇ ಇರ್ಬೋದು. ಆ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಸೀಟ್ಗಳು ಖಾಲಿ ಇರ್ತವೆ ಆ ಎಲ್ಲ ಸೀಟ್ಗಳನ್ನು ಕ್ರೋಢೀಕರಣ ಮಾಡಿ ಮತ್ತೊಂದು ಸುತ್ತಿನ 2ನೇ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಈಗಾಗಲೇ 2 ವೇಟಿಂಗ್ ಲಿಸ್ಟ್ ಇರ್ತವೆ. ಆದರೆ ಅವ್ರಿಗೆ ನೇರವಾಗಿ ಅವರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಿಳಿಸ್ತಾರೆ ನೀವು ಆಯ್ಕೆ ಆಗಿದ್ದೀರಿ ಅಂತ ಹೇಳಿ. ಆದರೆ ವೆಬ್ಸೈಟ್ನಲ್ಲಿ ಅವರ ಆಯ್ಕೆಯನ್ನು ಪ್ರಕಟ ಮಾಡಿರೋದಿಲ್ಲ, ನೇರವಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಮತ್ತು ಯಾವ ಶಾಲೆಗೆ ಆಯ್ಕೆ ಆಗಿರ್ತಾರೋ ಆ ಶಾಲೆಯ ಪ್ರಿನ್ಸಿಪಾಲ್ರು ಅಂತ ಈ ಮೂಲಕ ತಮ್ಮೊಂದಿಗೆ ಈ ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.